ಒಬ್ಬ ಸಾಮಾನ್ಯ ರೈತನ ಮಗ, ಆದರೆ ಇವತ್ತು 1413 ಕೋಟಿಯ ಒಡೆಯ. ಒಂದ್ ಕಡೆ ಇಡಿ ದಾಳಿ, ಇನ್ನೊಂದು ಕಡೆ IT ರೈಡ್, ಸತತ 50 ದಿನಗಳ ಕಾಲ ದೆಹಲಿಯ ತಿಹಾರ್ ಜೈಲು ವಾಸ. ಮುಗ್ದೆ ಹೋಯ್ತು ಈ ಮನುಷ್ಯನ ರಾಜಕೀಯ ಜೀವನ ಅಂತ ವಿರೋಧಿಗಳು ಪಟಾಕಿ ಹೊಡೆದು ಸಂಭ್ರಮಿಸುತ್ತಿದ್ದಾಗ ಜೈಲಿನಿಂದ ಹೊರಬಂದ ಆ ನಾಯಕ ಒಂದು ಭಯಂಕರ ಶಪಥ ಮಾಡ್ತಾರೆ. ಅದೇ ನಾಯಕ ಇವತ್ತು ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಸಿಂಹಾಸನ ಏರಿ ಕೂತಿದ್ದಾರೆ. ಇದ್ಯಾವುದೋ KGF ಸಿನಿಮಾದ ಕಥೆಯಲ್ಲ, ಇದು ಕರ್ನಾಟಕದ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದ ಕನಕಪುರದ ಬಂಡೆ DK ಶಿವಕುಮಾರ್ ಅವರ ರಿಯಲ್ ಸ್ಟೋರಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತನಾಡ್ತಿರೋದು ಕೇವಲ ಒಬ್ಬ ರಾಜಕಾರಣಿಯ ಬಗ್ಗೆ ಅಲ್ಲ, ಇಡೀ ದೇಶದಲ್ಲೇ ನಂಬರ್ 1 ಶ್ರೀಮಂತ ಮುಖ್ಯಮಂತ್ರಿ ಎನಿಸಿಕೊಂಡಿರುವ ಟ್ರಬಲ್ ಶೂಟರ್ ಅಂತಾನೆ ಫೇಮಸ್ ಆಗಿರುವ DK ಶಿವಕುಮಾರ್ ಅವರ ಬಗ್ಗೆ. ಅಷ್ಟಕ್ಕೂ 1413 ಕೋಟಿ ಆಸ್ತಿ ಬಂದಿದ್ದು ಎಲ್ಲಿಂದ? ತಿಹಾರ್ ಜೈಲಿನಲ್ಲಿ ಅವರು ಬೆಳೆಸಿದ ಆ ಗಡ್ಡದ ಹಿಂದಿನ ನಿಗೂಢ ರಹಸ್ಯವೇನು? ಮುಖ್ಯಮಂತ್ರಿಯಾದ 6ನೇ ದಿನವೇ ಅವರು ಕೊಟ್ಟ ಆ 6 ಬಂಪರ್ ಆಫರ್ಗಳು ಯಾವುವು? ಪ್ರತಿಯೊಂದನ್ನ ಎಳೆಯಾಗಿ ಬಿಚ್ಚಿಡ್ತಿದ್ದೀವಿ. ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಯಾವುದೋ ಒಂದು ದೊಡ್ಡ ಸಾಮ್ರಾಜ್ಯ ನಿರ್ಮಾಣ ಆಗಬೇಕು ಅಂದ್ರೆ ಅದರ ಹಿಂದೊಂದು ಸುದೀರ್ಘವಾದ ಹೋರಾಟ ಇರುತ್ತೆ. DK ಶಿವಕುಮಾರ್ ಅವರ ಕತೆ ಶುರುವಾಗೋದು 1962ರಲ್ಲಿ ಕನಕಪುರದ ಸಮೀಪ ಇರುವ ದೊಡ್ಡಾಲಹಳ್ಳಿ ಅನ್ನುವ ಒಂದು ಪುಟ್ಟ ಗ್ರಾಮದಲ್ಲಿ ಕೆಂಪೇಗೌಡ ಮತ್ತು ಗೌರಮ್ಮ ಅನ್ನುವ ರೈತ ದಂಪತಿಯ ಮಗನಾಗಿ ಇವರು ಜನಿಸ್ತಾರೆ. ಹುಟ್ಟುತ್ತಲೇ ಇವರು ಬಾಯಲ್ಲಿ ಚಿನ್ನದ ಚಮಚ ಇಟ್ಕೊಂಡು ಹುಟ್ಟಿದವರಲ್ಲ, ಆದರೆ ಅವರ ಕಣ್ಣಲ್ಲಿ ಮಾತ್ರ ಇಡೀ ಜಗತ್ತನ್ನೇ ಗೆಲ್ಲುವ ಆ ಒಂದು ಬೆಂಕಿ ಇತ್ತು. 1980ರ ದಶಕ ಕರ್ನಾಟಕದ ರಾಜಕೀಯದಲ್ಲಿ ದೊಡ್ಡ ಅಲೆಗಳು ಏಳುತ್ತಿದ್ದ ಕಾಲ. ಆಗಷ್ಟೇ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಶಿವಕುಮಾರ್ 1986ರಲ್ಲಿ ಸಾತನೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗ್ತಾರೆ. ಅಲ್ಲಿಂದ ಶುರುವಾದ ಇವರ ರಾಜಕೀಯದ ಪಯಣ ಕಳೆದ 35 ವರ್ಷಗಳಿಂದ ಸೋಲನ್ನೇ ಕಾಣದ ಧೀರನಾಗಿ ಬೆಳೆದು ನಿಂತಿದೆ. ಬಂಗಾರಪ್ಪನವರ ಸಂಪುಟದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಮಂತ್ರಿಯಾಗಿ ಜೈಲು ಇಲಾಖೆಯನ್ನ ನಿಭಾಯಿಸಿದ DKಶಿ, ಆನಂತರ ನಗರಾಭಿವೃದ್ಧಿ, ಇಂಧನ, ಜಲಸಂಪನ್ಮೂಲ, ಹೀಗೆ ಪ್ರತಿಯೊಂದು ಪ್ರಭಾವಿ ಖಾತೆಯನ್ನ ಅತ್ಯಂತ ದಕ್ಷತೆಯಿಂದ ನಿಭಾಯಿಸಿಕೊಂಡು ಬಂದರು. ಇದೊಂದು ಸಾಮಾನ್ಯ ನಾಯಕನ ಬೆಳವಣಿಗೆ ಅಲ್ಲ, ಇದೊಂದು ರಾಜಕೀಯದ ಸುನಾಮಿ. ಈ ಸುನಾಮಿ ಎದುರಿಗೆ ಬಂದ ಎಷ್ಟೋ ವಿರೋಧಿಗಳು ಕೊಚ್ಕೊಂಡು ಹೋಗಿದ್ದಾರೆ. ಸ್ನೇಹಿತರೆ, DK ಶಿವಕುಮಾರ್ CM ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಂತೆ ಕೇವಲ ಕರ್ನಾಟಕ ಮಾತ್ರವಲ್ಲ, ಇಡೀ ಜಗತ್ತಿನ ಕಣ್ಣು ಅವರ ಆಸ್ತಿಯ ಮೇಲೆ ಬಿತ್ತು. ಯಾಕಂದ್ರೆ ಇಷ್ಟು ದಿನ ಭಾರತದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಅನ್ನುವ ಪಟ್ಟ ಆಂಧ್ರದ CM ಚಂದ್ರಬಾಬು ನಾಯ್ಡು ಅವರ ಹೆಸರಲ್ಲಿತ್ತು. ಆದರೆ ಈಗ ಆ ದಾಖಲೆಯನ್ನ DKಶಿ ಧೂಳಿಪಟ ಮಾಡಿದ್ದಾರೆ. ADR ಸಂಸ್ಥೆ ಬಿಡುಗಡೆ ಮಾಡಿರುವ ರಿಪೋರ್ಟ್ಸ್ ಪ್ರಕಾರ 2023ರ ಚುನಾವಣೆಯಲ್ಲಿ DKಶಿ ಸಲ್ಲಿಸಿರುವ ಅಫಿಡವಿಟ್ನಲ್ಲಿ ಅವರ ಒಟ್ಟು ಆಸ್ತಿ ಮೌಲ್ಯ ಬರೋಬ್ಬರಿ 1413 ಕೋಟಿ ರೂಪಾಯಿ. 2018ರಲ್ಲಿ 840 ಕೋಟಿ ಇದ್ದ ಇವರ ಆಸ್ತಿ ಕೇವಲ 5 ವರ್ಷಗಳಲ್ಲಿ 1413 ಕೋಟಿಗೆ ಜಿಗಿದಿದೆ. ಅಷ್ಟಕ್ಕೂ ಈ 1413 ಕೋಟಿಯಲ್ಲಿ ಏನೇನಿದೆ ಅಂತ ನೋಡಿದ್ರೆ ನಿಮ್ಮ ತಲೆ ಗಿರ್ರನ್ನುತ್ತೆ. ಸುಮಾರು 1140 ಕೋಟಿ ರೂಪಾಯಿ ಚರಾಸ್ತಿ ಹಾಗೂ 275 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಇವರ ಹೆಸರಲ್ಲಿದೆ. ಇವರ ಶ್ರೀಮಂತಿಕೆಗೆ ಅಸಲಿ ಕಾರಣ ರಿಯಲ್ ಎಸ್ಟೇಟ್. ತಂದೆ ಮತ್ತು ಅಜ್ಜಿಯ ಮೂಲಕ ಬಂದ ಕೃಷಿ ಜಮೀನನ್ನ ಅವರು ಅತ್ಯಂತ ಜಾಣತನದಿಂದ ಅಭಿವೃದ್ಧಿ ಪಡಿಸಿದ್ರು. ಬೆಂಗಳೂರು ಬೆಳೆದಂತೆ ಕನಕಪುರ ಮತ್ತು ಮೈಸೂರು ರಸ್ತೆಯ ಸುತ್ತಮುತ್ತ ಇದ್ದ ಇವರ ಜಮೀನುಗಳ ಬೆಲೆ ಆಕಾಶಕ್ಕೇರಿತು. ಇವತ್ತು ಬೆಂಗಳೂರು, ಮೈಸೂರು ಮತ್ತು ದೆಹಲಿಯಂತಹ ಪ್ರಮುಖ ನಗರಗಳಲ್ಲಿ ಇವರ ಆಸ್ತಿಗಳಿವೆ. ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. 1413 ಕೋಟಿಯ ಒಡೆಯನಾಗಿದ್ದರೂ ಇವರ ಹೆಸರಲ್ಲಿ ರಿಜಿಸ್ಟರ್ ಆಗಿರೋದು ಕೇವಲ ಒಂದೇ ಒಂದು ವಾಹನ, ಅದು ಟೊಯೋಟಾ ಕ್ವಾಲಿಸ್. ಕೇಳೋಕ್ ಶಾಕ್ ಆದರೂ ಇದು ಸತ್ಯ. ಆದರೆ ಇವರ ಲೈಫ್ ಸ್ಟೈಲ್ ನೋಡಿದ್ರೆ ಹಾಲಿವುಡ್ ಹೀರೋಗಳು ಕೂಡ ನಾಚ್ಕೊಳ್ಬೇಕು. ರಾಜಕಾರಣಿಗಳು ಅಂದ್ರೆ ಸಾಮಾನ್ಯ ಬಿಳಿ ಪಂಚೆ, ಬಿಳಿ ಶರ್ಟ್ ಹಾಕೊಂಡು ಸಿಂಪಲ್ ಆಗಿರ್ತಾರೆ ಅಲ್ವಾ? ಆದರೆ ನಮ್ಮ DKಶಿ ಸ್ಟೈಲ್ ಬೇರೆನೆ. ಮಾಜಿ CM SM ಕೃಷ್ಣ ಅವರಿಂದ ಪ್ರಭಾವಿತರಾಗಿರುವ ಶಿವಕುಮಾರ್ ಫ್ಯಾಷನ್ ವಿಚಾರದಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ. ಇವರ ಬಟ್ಟೆಗಳನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಇವರ ಶರ್ಟ್ ಮತ್ತು ಕುರ್ತಾಗಳ ಮೇಲೆ DK ಅನ್ನುವ ಕಸ್ಟಮೈಸ್ಡ್ ಲೋಗೋ ಇರುತ್ತೆ.
ಇವರು ಕಟ್ಟುವ ವಾಚ್ಗಳು ಸಾಮಾನ್ಯ ವಾಚ್ಗಳಲ್ಲ. ರೊಲೆಕ್ಸ್ ಮತ್ತು ಕಾರ್ಟಿಯಾರ್ನಂತಹ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಾಚ್ಗಳು ಇವರ ಕೈಯಲ್ಲಿ ಮಿಂಚುತ್ತವೆ. ನಿಮಗೆ ನೆನಪಿರಬಹುದು, ಬೆಂಗಳೂರಿನ ಕಸ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿದ್ದಾಗಲೂ ಡಿಕೆಶಿ ಅವರು ತಮ್ಮ ಕೊರಳಿಗೆ ಲಕ್ಷಾಂತರ ರೂಪಾಯಿ ಬೆಲೆಯ ಲೂಯಿ ವಿಟಾನ್ ಸ್ಕಾರ್ಫ್ ಅನ್ನ ಅತ್ಯಂತ ಸ್ಟೈಲಿಶ್ ಆಗಿ ಸುತ್ತಕೊಂಡಿದ್ರು. ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಗುಚಿ, ಫೆರಗಾಮೋ ಹೀಗೆ ಬರೀ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳೇ ಇವರ ಫೇವರೇಟ್. ಒಬ್ಬ ರೈತನ ಮಗ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಟ್ರೆಂಡ್ ಸೆಟ್ ಮಾಡಿದ್ದಾರೆ ಅಂದರೆ ಅದು ಸಾಮಾನ್ಯ ಮಾತಲ್ಲ. ಇನ್ನು ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಯಾಕಿಷ್ಟು ಇಷ್ಟ ಅಂತ ಕೇಳಿದರೆ, ಅವರು ಕಾಂಗ್ರೆಸ್ ಪಾಲಿನ ಅಸಲಿ ಕ್ರೈಸಿಸ್ ಮ್ಯಾನೇಜರ್. ಪಾರ್ಟಿಗೆ ಎಲ್ಲೇ ಕಷ್ಟ ಬಂದರೂ ಅಲ್ಲಿ ಆಪತ್ ಬಾಂಧವನಾಗಿ ಎಂಟ್ರಿ ಕೊಡೋದೇ ಈ ಕನಕಪುರದ ಬಂಡೆ. 2001ರಲ್ಲಿ ಮಹಾರಾಷ್ಟ್ರದ ವಿಲಾಸ್ರಾವ್ ದೇಶ್ಮುಖ್ ಸರ್ಕಾರ ಬೀಳುವ ಹಂತಕ್ಕೆ ಬಂದಾಗ ಎಲ್ಲ ಶಾಸಕರನ್ನ ಬೆಂಗಳೂರಿಗೆ ಕರೆತಂದು ಸೇಫಾಗಿ ಕಾಪಾಡಿದ್ದು ಇದೇ ಡಿಕೆಶಿ. ಇನ್ನು 2017ರಲ್ಲಿ ಗುಜರಾತ್ ರಾಜ್ಯಸಭಾ ಚುನಾವಣೆ ನೆನಪಿದೆಯಾ? ಕಾಂಗ್ರೆಸ್ನ ಘಟಾನುಘಟಿ ನಾಯಕ ಅಹಮದ್ ಪಟೇಲ್ ಅವರನ್ನ ಗೆಲ್ಲಿಸಲೇಬೇಕು ಅಂತ ಸೋನಿಯಾ ಗಾಂಧಿ ಪಣ ತೊಟ್ಟಿದ್ದರು. ಆಗ ಗುಜರಾತ್ ಶಾಸಕರನ್ನ ಬೆಂಗಳೂರಿನ ಈಗಲ್ಟನ್ ರೆಸಾರ್ಟ್ನಲ್ಲಿ ಇಟ್ಕೊಂಡು ಬಿಜೆಪಿಯ ತಂತ್ರಗಳನ್ನು ಉಡಿಸು ಮಾಡಿದ್ದು ಇದೇ ಟ್ರಬಲ್ ಶೂಟರ್. ತನ್ನ ಪಕ್ಷಕ್ಕಾಗಿ ತನ್ನ ಸರ್ವಸ್ವವನ್ನೇ ಪಣಕ್ಕಿಡುವ ಗುಣವೇ ಇವತ್ತು ಅವರನ್ನ ಮುಖ್ಯಮಂತ್ರಿಯ ಕುರ್ಚಿಯ ಮೇಲೆ ಕೂರಿಸಿದೆ. ಆದರೆ ಈ ಹೋರಾಟ ಅಷ್ಟು ಸುಲಭವಾಗಿತ್ತ? ಖಂಡಿತ ಇಲ್ಲ. ಮುಂದೆ ಕಾದಿತ್ತು ಕರಾಳ ದಿನಗಳು. ಸ್ನೇಹಿತರೆ, ಅದು 2019ರ ಸಮಯ. ಗುಜರಾತ್ ಶಾಸಕರಿಗೆ ರಕ್ಷಣೆ ಕೊಟ್ಟ ಬೆನ್ನಲ್ಲೇ ಡಿಕೆಶಿ ಮೇಲೆ ಐಟಿ ಮತ್ತು ಇಡಿ ದಾಳಿಗಳು ಶುರುವಾದವು. ಮನಿ ಲ್ಯಾಂಡ್ರಿಂಗ್ ಆರೋಪದ ಮೇಲೆ ಇಡಿ ಅಧಿಕಾರಿಗಳು ಅವರನ್ನ ಅರೆಸ್ಟ್ ಮಾಡಿದ್ರು. ಡಿಕೆಶಿ ಜೀವನದ ಅತ್ಯಂತ ಕರಾಳ ದಿನಗಳು ಶುರುವಾಗಿದ್ದವು. ದೆಹಲಿಯ ಕುಖ್ಯಾತ ತಿಹಾರ್ ಜೈಲಿನಲ್ಲಿ ಬರೋಬ್ಬರಿ 50 ದಿನಗಳ ಕಾಲ ಅವರು ಜೈಲುವಾಸ ಅನುಭವಿಸಿದ್ರು. ಆ ಟೈಮ್ನಲ್ಲಿ ವಿರೋಧಿಗಳು ಅಂದ್ಕೊಂಡ್ರು, ಮುಗೀತು, ಡಿಕೆಶಿ ಕತೆ ಇಲ್ಲಿಗೆ ಅಂತ್ಯ, ಮುಂದೆ ಈ ಮನುಷ್ಯ ರಾಜಕೀಯದಲ್ಲಿ ತಲೆ ಎತ್ತಿ ನಿಲ್ಲಲ್ಲ ಅಂತ. ಆದರೆ ತಿಹಾರ್ ಜೈಲಿನ ಆ 4 ಗೋಡೆಗಳ ಮಧ್ಯೆ ಇದ್ದಿದ್ದು ಒಬ್ಬ ಸಾಮಾನ್ಯ ರಾಜಕಾರಣಿಯಲ್ಲ, ಅದೊಂದು ಗಾಯಗೊಂಡ ಹುಲಿ. ಅಕ್ಟೋಬರ್ 23, 2019ರಂದು ಅವರು ಜೈಲಿನಿಂದ ಹೊರಬಂದಾಗ ಅವರನ್ನ ನೋಡಿದ ಬೆಂಬಲಿಗರಿಗೆ ದೊಡ್ಡ ಶಾಕ್. ಯಾವಾಗಲೂ ಕ್ಲೀನ್ ಶೇವ್ ಮಾಡ್ಕೊಂಡಿರುತ್ತಿದ್ದ ಡಿಕೆಶಿ ಬಿಳಿ ಬಣ್ಣದ ನರೆತ ಗಡ್ಡ ಬಿಟ್ಟಿದ್ದರು. ಆಗ ಅವರು ಒಂದು ಭಯಂಕರವಾದ ಪ್ರತಿಜ್ಞೆ ಮಾಡ್ತಾರೆ, ನನ್ನ ಶಪಥ ಈಡೇರುವವರೆಗೂ ನಾನು ಕ್ಲೀನ್ ಶೇವ್ ಮಾಡೋದಿಲ್ಲ. 2022ರ ಮೇಕೆದಾಟು ಪಾದಯಾತ್ರೆಯ ಟೈಮ್ನಲ್ಲಿ ಪತ್ರಕರ್ತರು ಯಾವಾಗ ಗಡ್ಡ ತೆಗಿತೀರಿ ಅಂತ ಕೇಳಿದಾಗ ಡಿಕೆಶಿ ಕೊಟ್ಟ ಉತ್ತರ ಎಲ್ಲರಿಗೂ ಮೈ ಜುಮ್ ಅನ್ನುವಂತಿತ್ತು. ನಾನು ಈ ಗಡ್ಡವನ್ನ ತಿಹಾರ್ ಜೈಲಿನಲ್ಲಿ ಬೆಳೆಸಿದೆ, ನಾನು ಈ ಗಡ್ಡ ತೆಗಿಬೇಕಾದ್ರೆ ನೀವೆಲ್ಲ ಸೇರಿ ನನಗೆ ಮೋಕ್ಷ ನೀಡಬೇಕು ಅಂತ ಗುಡುಗಿದ್ದರು. ಅವರ ಮಾತಿನ ಅರ್ಥ ಏನಿತ್ತು ಗೊತ್ತಾ? ಕರುನಾಡಿನ ಅತ್ಯುನ್ನತ ಹುದ್ದೆ ಅಂದರೆ ಮುಖ್ಯಮಂತ್ರಿ ಸೀಟ್ ಸಿಗುವವರೆಗೂ ನಾನು ನಿದ್ದೆ ಮಾಡಲ್ಲ ಅನ್ನೋದು ಅದರ ಅರ್ಥವಾಗಿತ್ತು. ಅಂದು ಜೈಲಿನಲ್ಲಿ ಮಾಡಿದ ಆ ಶಪಥ ಜೂನ್ 3, 2026ರಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನನಸಾಗಿದೆ. ಸ್ನೇಹಿತರೆ, ಒಬ್ಬ ಮನುಷ್ಯನ ಹತ್ತಿರ 1413 ಕೋಟಿ ರೂಪಾಯಿ ಆಸ್ತಿ ಇದ್ರೆ, ಅಧಿಕಾರ ಇದ್ದರೆ ಅಹಂಕಾರ ಬರೋದು ಸಹಜ. ಆದರೆ 8 ಬಾರಿ ಶಾಸಕರಾಗಿರುವ ಡಿಕೆಶಿ ಎಷ್ಟೇ ಐಷಾರಾಮಿ ಜೀವನ ಶೈಲಿ ಹೊಂದಿದ್ದರೂ ಒಳಗಡೆಯಿಂದ ಪಕ್ಕಾ ದೈವ ಭಕ್ತ. ರಾಜ್ಯದ ಮತ್ತು ದೇಶದ ಹಲವು ದೇವಾಲಯಗಳಿಗೆ ಅವರು ಭೇಟಿ ನೀಡ್ತಲೇ ಇರ್ತಾರೆ. ವಿಶೇಷವಾಗಿ ತುಮಕೂರಿನ ನೊಣವಿನ ಕೆರೆಯಲ್ಲಿರುವ ಐತಿಹಾಸಿಕ ಶ್ರೀ ಕಾಡಸಿದ್ದೇಶ್ವರ ಮಠ ಅಂದರೆ ಅಜ್ಜಯ್ಯನ ಮಠದ ಮೇಲೆ ಡಿಕೆಶಿಗೆ ಅಪಾರವಾದ ನಂಬಿಕೆ ಮತ್ತು ಭಕ್ತಿ. ತಿಹಾರ್ ಜೈಲಿನಿಂದ ಬಂದ ತಕ್ಷಣವೇ ಅವರು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಓಡೋಡಿ ಬಂದಿದ್ದರು. ಅಷ್ಟೇ ಅಲ್ಲ, ಸಿಎಂ ಕಚೇರಿಗೆ ವಾಸ್ತು ತಜ್ಞರನ್ನ ಕರೆಸಿ ಕುರ್ಚಿಯ ದಿಕ್ಕು ಬದಲಾಯಿಸಿ ಕಚೇರಿಯಲ್ಲಿ ನೊಣವಿನ ಕೆರೆ ಅಜ್ಜಯ್ಯನ ಫೋಟೋ ಪ್ರತಿಷ್ಠಾಪಿಸಿದ್ದಾರೆ. ಇನ್ನು ಅಸ್ಸಾಂನ ಗುವಾಹಟಿಯಲ್ಲಿರುವ ಪ್ರಬಲ ಕಾಮಾಖ್ಯ ದೇವಾಲಯಕ್ಕೂ ಅವರು ಆಗಾಗ ಭೇಟಿ ನೀಡುತ್ತಾರೆ. ಡಿಕೆಶಿ ಅವರ ಪ್ರತಿಯೊಂದು ರಾಜಕೀಯ ಹೆಜ್ಜೆಯ ಹಿಂದೆಯೂ ಅವರ ಜ್ಯೋತಿಷಿ ರಾಜಗುರು ದ್ವಾರಕನಾಥ್ ಗುರೂಜಿ ಅವರ ಮಾರ್ಗದರ್ಶನ ಇರುತ್ತೆ. ಎಲ್ಲಿವರೆಗೆ ಅಂದರೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಸಮಯವನ್ನ ನಿಗದಿ ಮಾಡಿದ್ದು ಕೂಡ ಇದೇ ಗುರೂಜಿ. ಅಂದ್ರೆ ಬ್ರೈನ್ ಪಕ್ಕಾ ಮಾಡರ್ನ್, ಆದರೆ ನಂಬಿಕೆ ಪಕ್ಕಾ ಟ್ರೆಡಿಷನಲ್. ಇದೇ ಡಿಕೆಶಿಯ ಸಕ್ಸಸ್ ಸೀಕ್ರೆಟ್. ಸ್ನೇಹಿತರೆ, ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ಡಿಕೆಶಿ ಸುಮ್ಮನೆ ಕೂರಲಿಲ್ಲ. ತಮ್ಮ ಜೊತೆ ಓರ್ವ ಡಿಸಿಎಂ ಹಾಗೂ 12 ಶಾಸಕರನ್ನ ಸಚಿವರನ್ನಾಗಿ ನೇಮಿಸಿಕೊಂಡು ಮೊದಲ ಕ್ಯಾಬಿನೆಟ್ ಮೀಟಿಂಗ್ ನಡೆಸ್ತಾರೆ. ಆ ಸಭೆಯಿಂದ ಹೊರಬಂದ ಡಿಕೆಶಿ ಕರ್ನಾಟಕದ ಜನತೆಗೆ ಬರೋಬ್ಬರಿ 6 ಬಂಪರ್ ಕೊಡುಗೆಗಳನ್ನ ಘೋಷಣೆ ಮಾಡಿದ್ದಾರೆ.
ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ರಾಜ್ಯದ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್. ಇದರಿಂದ ಬೇರೆ ಊರಿಗೆ ಹೋಗಿ ಓದುವ ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ರಸ್ತೆಗಳ ನಿರ್ಮಾಣಕ್ಕೆ 2,000 ಕೋಟಿ. ಗುಂಡಿ ಬಿದ್ದ ರಸ್ತೆಗಳಿಂದ ರೋಸಿ ಹೋಗಿದ್ದ ಜನರಿಗೆ ಬರೋಬ್ಬರಿ 2,000 ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಲಾಗಿದೆ. 2,500 ಚದರ ಅಡಿವರೆಗಿನ ಕಟ್ಟಡಗಳಿಗೆ ಓಸಿ ವಿನಾಯಿತಿ. ಭಾರತ್ ಜೋಡೋ ಯುವಕರ ಸಂಘ ಸ್ಥಾಪನೆ. ಆರಂಭಿಕ ಹಂತದಲ್ಲಿ ಈ ಪ್ರತಿ ಸಂಘಕ್ಕೆ ಸರ್ಕಾರದ ವತಿಯಿಂದ 10 ಲಕ್ಷ ರೂಪಾಯಿ ಅನುದಾನ. ಉದ್ಯೋಗ ಕೇಂದ್ರಗಳ ಸ್ಥಾಪನೆ. ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ಹುಡುಕುವವರಿಗಾಗಿ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಸೆಂಟರ್ ಸ್ಥಾಪನೆ. ಎ-ಖಾತಾ ರಾಜ್ಯದಾದ್ಯಂತ ವಿಸ್ತರಣೆ. ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿದ್ದ ಬಿ-ಖಾತಾದಿಂದ ಎ-ಖಾತಾಗೆ ಬದಲಾಯಿಸುವ ಯೋಜನೆ ಇನ್ನು ಮುಂದೆ ಇಡೀ ರಾಜ್ಯಕ್ಕೆ ವಿಸ್ತರಣೆ. ಈ ಘೋಷಣೆಗಳನ್ನು ಮಾಡ್ತಾ ಡಿಕೆಶಿ ಹೇಳಿದ ಮಾತು ಕರುನಾಡಿನ ಜನರ ಹೃದಯ ಗೆದ್ದಿದೆ. ಈ ಸಿಎಂ ಕುರ್ಚಿ ನನ್ನದಲ್ಲ, ಇದು ಕರುನಾಡಿನ ಜನತೆಯದ್ದು. ನಾನು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟವನು. ಮುಂದೆ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಅದು ನನ್ನ ಒಬ್ಬನ ನಿರ್ಧಾರ ಆಗಿರಲ್ಲ, ಎಲ್ಲವೂ ಕಲೆಕ್ಟಿವ್ ಡಿಸಿಷನ್ ಆಗಿರುತ್ತೆ ಅಂತ ಅತ್ಯಂತ ವಿನಮ್ರವಾಗಿ ಹೇಳಿದ್ದಾರೆ. ಹಾಗಾದರೆ ಮುಂದೇನಾಗುತ್ತೆ? ಇದು ಎಲ್ಲರ ಮನಸ್ಸಿನಲ್ಲಿರುವ ಅತಿ ದೊಡ್ಡ ಪ್ರಶ್ನೆ. ಕರ್ನಾಟಕದ 25ನೇ ಮುಖ್ಯಮಂತ್ರಿ ಆಗಿ ಅಧಿಕಾರ ವಹಿಸಿಕೊಂಡಿರುವ ಡಿಕೆ ಶಿವಕುಮಾರ್ ತಮ್ಮ ಆಡಳಿತವನ್ನು ಹೇಗೆ ನಡೆಸಲಿದ್ದಾರೆ? ರಾಜಕೀಯ ತಜ್ಞರ ಪ್ರಕಾರ ಡಿಕೆಶಿ ಬರೀ ರಾಜಕಾರಣಿಯಲ್ಲ, ಅವರೊಬ್ಬ ಪಕ್ಕಾ ಬಿಸ್ನೆಸ್ ಮ್ಯಾನ್. ಮತ್ತು ಅವರು ಯಾವುದೇ ಹೆಜ್ಜೆ ಇಟ್ಟರೂ ಅದರ ಹಿಂದೆ 10 ವರ್ಷದ ಪ್ಲಾನಿಂಗ್ ಇರುತ್ತೆ. ತಮ್ಮದೇ ಪಕ್ಷದ ನಾಯಕರ ಜೊತೆ ಸರ್ವ ಜನಾಂಗದ ಶಾಂತಿಯ ತೋಟ ಇದ್ದಂತೆ ನಮ್ಮ ಕ್ಯಾಬಿನೆಟ್ ಅಂತ ಹೇಳುವ ಮೂಲಕ ಎಲ್ಲರನ್ನ ಒಟ್ಟಿಗೆ ಕರೆದೊಯ್ಯುವ ಸುಳಿವು ನೀಡಿದ್ದಾರೆ. ಭವಿಷ್ಯದಲ್ಲಿ ಕರ್ನಾಟಕದ ಅಭಿವೃದ್ಧಿಗೆ ವಿಶೇಷವಾಗಿ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ಗೆ ಇವರ ಬಿಸ್ನೆಸ್ ಮೈಂಡ್ ಸೆಟ್ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸ್ನೇಹಿತರೆ, ಈ ಇಡೀ ಕಥೆಯನ್ನು ನಾವು ಗಮನಿಸಿದ್ರೆ ನಮಗೆ ಸಿಗುವ ಪಾಠ ಒಂದೇ: ಮನುಷ್ಯ ಎಷ್ಟೇ ದೊಡ್ಡ ಕಷ್ಟ ಬರಲಿ, ಎಷ್ಟೇ ಕೆಳಗೆ ಬೀಳಲಿ, ತನ್ನ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬಾರದು. 2019ರಲ್ಲಿ ಇಡಿ ಅರೆಸ್ಟ್ ಮಾಡಿದಾಗ ಡಿಕೆಶಿ ಧೈರ್ಯವಾಗಿ ಹೇಳಿದ್ರು, ನಾನು ಯಾವುದೇ ತಪ್ಪು ಮಾಡಿಲ್ಲ, ಬೇರೆಯವರ ತರಹ ನಾನು ನನ್ನ ಆಸ್ತಿಗಳನ್ನು ಬೇರೆ ಕಂಪನಿಗಳ ಹೆಸರಲ್ಲಿ ಬಚ್ಚಿಟ್ಟಿಲ್ಲ, ಎಲ್ಲವನ್ನ ಪಾರದರ್ಶಕವಾಗಿ ನನ್ನ ಮತ್ತು ನನ್ನ ಕುಟುಂಬದ ಹೆಸರಿನಲ್ಲೇ ಘೋಷಣೆ ಮಾಡಿದ್ದೇನೆ ಅಂತ. ಅದೇ ಛಲ, ಅದೇ ಪಾರದರ್ಶಕತೆ ಇವತ್ತು ಅವರನ್ನ ಭಾರತದ ನಂಬರ್ 1 ಶ್ರೀಮಂತ ಮುಖ್ಯಮಂತ್ರಿಯನ್ನಾಗಿ, 1413 ಕೋಟಿ ಆಸ್ತಿಯ ಒಡೆಯನನ್ನಾಗಿ ಮತ್ತು ಕರುನಾಡಿನ ನಾಯಕನನ್ನಾಗಿ ನಿಲ್ಲಿಸಿದೆ. ತಿಹಾರ್ ಜೈಲಿನ 4 ಗೋಡೆಗಳಿಂದ ಬೆಂಗಳೂರಿನ ವಿಧಾನಸೌಧದ 3ನೇ ಮಹಡಿಯ ಮುಖ್ಯಮಂತ್ರಿ ಕಚೇರಿವರೆಗೆ ಈ ಪಯಣ ನಿಜಕ್ಕೂ ರೋಮಾಂಚನಕಾರಿ. ಇದು ಕೇವಲ ಡಿಕೆ ಶಿವಕುಮಾರ್ ಎಂಬ ವ್ಯಕ್ತಿಯ ಕಥೆಯಲ್ಲ, ಇದೊಂದು ಎಂದಿಗೂ ಸೋಲಪ್ಪದ ಛಲದಂಕ ಮಲ್ಲನ ಕತೆ. ಡಿಕೆ ಶಿವಕುಮಾರ್ ಅವರ ಈ ಬೆಳವಣಿಗೆಯ ಬಗ್ಗೆ ಹಾಗೂ ಅವರು ಸಿಎಂ ಆದ ಮೊದಲ ದಿನವೇ ಕೊಟ್ಟ ಆ ಬಂಪರ್ 6 ಆಫರ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರು ನುಡಿದಂತೆ ನಡೀತಾರಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.